ಎಪಿಸೋಡ್ 30 ದಿನಾಂಕ ನವೆಂಬರ್ 7ರ ಹೈಲೈಟ್ಸ್. ಬಿಗ್ ಬಾಸ್ ಕನ್ನಡ ಸೀಸನ್ 4ರ 5ನೇ ವಾರ ಜೋರಾಗೆ ಶುರುವಾಗಿದೆ. ಇಬ್ರು ಸೀಕ್ರೆಟ್ ರೂಮ್ ನಲ್ಲಿ, ಉಳಿದ 11 ಜನ ಬಿಗ್ ಬಾಸ್ ಮನೆಯೊಳಗೆ. ಹೊಸ ಬೆಳಕಿನ ಜೊತೆ ಬಿಗ್ ಬಾಸ್ ಹಬ್ಬ ಶುರುವಾಗಿದೆ. ಗೌರಿ ಬಂದಿದ್ದಾಳೆ ಹಾಲ್ ಕೊಡೋದಕ್ಕೋಸ್ಕರ. ಬಿಗ್ ಬಾಸ್ ಆದೇಶಾನುಸಾರ ಮನೆಯಿಂದ ಹೊರ ಹೋಗೋ ಮುಂಚೆ ಶಾಲಿನಿ ಮತ್ತೆ ಶೀತಲ್ ಅವರು ಮನೆ ಸದಸ್ಯರ ಬಟ್ಟೆಗಳನ್ನ ಭುವನ್ ಒಗಿಬೇಕು ಅನ್ನೋ ಆಸೆ ವ್ಯಕ್ತಪಡಿಸಿದ್ರು. ಅದರಂತೆ ಇವತ್ತು ಭುವನ್ ಎಲ್ಲರ ಬಟ್ಟೆಗಳನ್ನು ಒಗಿತಾ ಇದ್ದಾರೆ. ಕ್ಯಾಪ್ಟನ್ ಸಿಲೆಕ್ಷನ್ ಶುರುವಾಯಿತು. ಈ ಆಯ್ಕೆಗೋಸ್ಕರ ಈ ವಾರ ಸ್ಪೆಷಲ್ ಆಕ್ಟಿವಿಟಿ. ದೊಡ್ಡ ಹಗ್ಗ, ದೊಡ್ಡ ಮಣಿ, ಹಗ್ಗದ ಗಂಟು ಬಿಚ್ಚು, ಮಣಿಯನ್ನು ತುದಿ ತಲುಪಿಸು, ಅಷ್ಟೇ ಈ ಆಟ. ಕಾವ್ಯ ಮೊದಲು ಟಾಸ್ಕ್ ಮುಗಿಸಿದ್ರು. 2ನೇ ಅವರಾಗಿದ್ದು ಪ್ರಥಮ್. ಆದ್ರೆ ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಇಬ್ರು ಹಗ್ಗ ಬಿಚ್ಚಿ ತಪ್ಪು ಮಾಡಿದ್ರು. ಹಗ್ಗ ಬಿಚ್ಚದೇನೆ ಕಂಪ್ಲೀಷನ್ ತಲುಪಿದ್ರಿಂದ ಮೋಹನ್ಗೆ ಕ್ಯಾಪ್ಟನ್ಸಿ ಹೋಯ್ತು. ಶಾಲಿನಿ ಮತ್ತೆ ಶೀತಲ್ ಒಳಗೆ ಕೂತು ಸೀನ್ ಎಂಜಾಯ್ ಮಾಡ್ತಾ ಇದ್ದಾರೆ. ಓಂ ಪ್ರಕಾಶ್ ಮತ್ತೆ ಭುವನ್ ಮಾಳವಿಕಾ ಅವರ ಫಿಟ್ಟಿಂಗ್ ಬುದ್ಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಂಜನಾ ಹತ್ರ ಮಾಳವಿಕಾ ಅವರು ಓಂ ಪ್ರಕಾಶ್ ಜೊತೆ ಸೇರ್ಬೇಡ ಅಂದ್ರಂತೆ. ಅದಕ್ಕೆ ಓಂ ಪ್ರಕಾಶ್ ಅವ್ರಿ ಯಾರ್ ಏನೇನ್ ಹೇಳ್ತಾರೋ ಬಿಗ್ ಬಾಸ್ ಮನೆಯಲ್ಲಿ ನಿರ್ಧರಿಸೋದು ಕಷ್ಟ ಬಿಡಿ. ಆದ್ರೆ ಅದೇ ವಿಷಯ ಇಟ್ಕೊಂಡು ಮುಂದೆ ಸಂಜನಾ ಮತ್ತೆ ಮಾಳವಿಕಾ ಮಧ್ಯೆ ಸಣ್ಣ ಕ್ಲಾಶ್. ಈ ಡಿಸ್ಕಷನ್ ನಲ್ಲಿ ಶೀತಲನ್ನ ತಗ್ಲಾಕಿದ್ದಕ್ಕೆ ಅವರು ಹಾರಾಡ್ತಾ ಇದ್ದಾರೆ. ಓಂ ಪ್ರಕಾಶ್ ಅವ್ರು ಯಾಕೋ ಒಬ್ಬರೊಬ್ಬರ ಹತ್ರ ಹೋಗಿ ಒಬ್ಬರೊಬ್ಬರ ಬಗ್ಗೆ ಚಾಡಿ ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಈ ವಾರದ ಎಲಿಮಿನೇಷನ್ ಗಾಗಿ ನಾಮಿನೇಷನ್ ಶುರುವಾಗಿದೆ. ಈ ವಾರ ನಾಮಿನೇಷನ್ ಇಂದ ಸೇಫ್ ಆಗೋದಕ್ಕೆ ಒಂದು ಹೆಸರನ್ನ ಸೂಚಿಸುವಂತೆ ಬಿಗ್ ಬಾಸ್ ಕ್ಯಾಪ್ಟನ್ ಮೋಹನ್ಗೆ ತಿಳಿಸಿದ್ರು. ಮೋಹನ್ ಆಯ್ಕೆ ಮಾಡಿದ್ದು ಮಾಳವಿಕಾ ಅವರನ್ನ. ಈ ವಾರ ಎಲಿಮಿನೇಷನ್ ಗೆ ನಾಮಿನೇಟ್ ಆದವರು ಎಂದಿನಂತೆ ಪ್ರಥಮ್, ಜೊತೆಗೆ ಕಾವ್ಯ, ಓಂ ಪ್ರಕಾಶ್ ಮತ್ತೆ ನಿರಂಜನ್. ನಿಮ್ಗೆ ಈಗಿನ ಬಿಗ್ ಬಾಸ್ ಮನೆಯ ಸದಸ್ಯರಲ್ಲಿ ಯಾರಿಷ್ಟ, ಯಾಕೆ ಇಷ್ಟ ಅಂತ ನಮ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಅಪ್ಡೇಟ್ಸ್ ನಾವು ನಿಮ್ಗೋಸ್ಕರ ಅವಾಗ ತರ್ತಾ ಇರ್ತೀವಿ. ಸೊ ಸ್ಟೇ ಟ್ಯೂನ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.